ಪ್ರೈಸ್ ದ ಲಾರ್ಡ್. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮಕ್ಕೆ ನೋಡೋಕ್ಕೆ ತುಂಬ ಸಂತೋಷ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಈ ಒಂದು ಸಮಯದಲ್ಲಿ ನೀವು ನಮ್ಮ ಜೊತೆಲಿ ಇದ್ದು ನಿಮ್ಮ ಪ್ರೀತಿಯಿಂದ, ನಿಮ್ಮ ಕೃಪೆಯಿಂದ ನೀವು ನಮ್ಮನ್ನು ರಕ್ಷಿಸಿದ್ದೀರಾ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆಲಿ ನೀವು ಮಾತಾಡಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ, ಆಮೇನ್. ಇವತ್ತಿನ ನಾವು ನೋಡುವಂತಹ ವಿಷಯ ಏನಂದರೆ, ಆತ್ಮದಿಂದ ತುಂಬಿಸಲ್ಪಟ್ಟಿರುವಂಥ ಜೀವನ. ಆತ್ಮದಿಂದ ತುಂಬಿಸಲ್ಪಡೋಕ್ಕೆ ನಾವು ಏನೇನು ಮಾಡಬೇಕು, ದೇವರ ವಾಕ್ಯ ಅದರ ಬಗ್ಗೆ ಏನು ಹೇಳುತ್ತೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. 1 ಕೊರಿಂಥಿ 6ನೇ ಅಧ್ಯಾಯ 19 ಮತ್ತು 20 ವಚನ ಅದು ಏನಂತೆ, ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ, ನೀವು ಕರೆದಿಂದ ಕೊಡಲ್ಪಡುವವರು. ಈ ವಾಕ್ಯದಿಂದ ನಾವು ಏನು ನೋಡ್ತೀವಿ ಅಂದರೆ, ನಾವು ನಮಗಾಗಿ ನಮ್ಮ ಜೀವನನ ಜೀವಿಸಬಾರ್ದು. ನಮ್ಮ ಯೇಸು ಸ್ವಾಮಿಗಾಗಿ ನಮ್ಮ ಜೀವಿತನ ಜೀವಿಸಬೇಕು. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ, ಯೇಸು ಸ್ವಾಮಿಗಾಗಿ ನಮ್ಮ ಜೀವನನ ನಾವು ಜೀವಿಸಬೇಕಂದ್ರೆ ನಾವು ಆತ್ಮದಿಂದ ತುಂಬಿಸಲ್ಪಟ್ಟಿರುವಂಥ ಜೀವಿತದಲ್ಲಿ ಇರಬೇಕಾಗಿದೆ. ಯೇಸು ಸ್ವಾಮಿ ಮತ್ತೈ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ನೋಡ್ತೀವಿ, ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ. ಅಂದರೆ ಅರ್ಥ ಏನು? ದೇವರು ಏನು ಹೇಳ್ತಾ ಇದ್ದಾರೆ, ನನ್ನ ಚಿತ್ತ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಬರೀ ನಿಮ್ಮ ಚಿತ್ತ ತಂದೆ, ನಿಮ್ಮ ಚಿತ್ತ ನನ್ನ ಜೀವಿತದಲ್ಲಿ ಆಗಲಿ. ನಾವು ಕೆಲವೊಂದು ವಿಷಯ ನಮ್ಮ ಚಿತ್ತದಿಂದ ಮಾಡ್ತೀವಿ, ಆದರೆ ಯೇಸು ಸ್ವಾಮಿ ನಮ್ಮಿಂದ ಬಯಸ್ತಾ ಇರುವಂಥ ಒಂದು ವಿಷಯ ಅದೇನೆಂದರೆ, ನಾವು ನಮ್ಮ ಚಿತ್ತನ ದೇವರಿಗೆ ಕೊಟ್ಟು ಬಿಡಬೇಕು. ನಮ್ಮ ಚಿತ್ತನ ದೇವರಿಗೆ ಕೊಟ್ಟರೆ ದೇವರು ನಮಗೆ ಬೇಕಾಗಿರುವಂತಹ ಒಂದು ಚಿತ್ತದಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ಇನ್ನೂ ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಎಫೆಸಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. ನಮಗೆ ಎಲ್ಲರಿಗೂ ಗೊತ್ತಿರುವಂಥ ಈ ಒಂದು ವಚನ ಇದೆ, ಮದ್ಯಪಾನ ಮಾಡಿ ಮದರ ಆಗಬೇಡ್ರಿ, ಆದರೆ ಪವಿತ್ರ ಆತ್ಮದಿಂದ ತುಂಬಿಸಲ್ಪಟ್ಟಿರ್ರಿ. ಅಂದರೆ ಈ ವಾಕ್ಯದಲ್ಲಿ ದೇವರು 2 ವಿಷಯನ ನಮಗೆ ಕೇಳಿಕೊಳ್ತಾ ಇದ್ದಾರೆ. ನಾವು ದೇವರ ಆತ್ಮದಿಂದ ತುಂಬಿಸಲ್ಪಡಬೇಕಾಗಿದೆ. ಈಗ ಒಂದು ವಿಷಯ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬ ನೆಂಟರು ಬಂದಿದ್ದಾರೆ, ಅತಿಥಿ ಬಂದಿದ್ದಾರೆ, ನಾವೇನು ಮಾಡ್ತೀವಿ, ಅವರನ್ನು ನಮ್ಮ ಹಾಲಲ್ಲಿ ಕುಂದಿರಿಸ್ತೀವಿ. ಆದರೂ ಅವರನ್ನು ನಮ್ಮ ಮನೆ ಪೂರ್ತಿಯಾಗಿ ನಾವು ತೊಗೊಂಡೋಗಿ ಇದು ನಮ್ಮ ಕಿಚನ್ ಇದೆ, ಇದು ನಮ್ಮ ಬೆಡ್ರೂಮ್ ಇದೆ, ಇದು ನಮ್ಮದು ಬೇರೆ ರೂಮ್ ಇದೆ ಅಂತ ನಾವು ತೋರಿಸಲ್ಲ. ಅದೇ ರೀತಿಯಾಗಿ ಪವಿತ್ರ ಆತ್ಮವನ್ನು ನಾವು ಬರೀ ಸ್ವಲ್ಪ ಜಾಗ ಕೊಟ್ಟಿದ್ದೀವಿ ನಮ್ಮ ಜೀವಿತದಲ್ಲಿ. ಪವಿತ್ರ ಆತ್ಮಗೆ ಪೂರ್ತಿಯಾಗಿ ನಮ್ಮ ಜೀವಿತದಲ್ಲಿ ಕೊಡುವಂಥ ನಾವು ಸ್ಥಾನವನ್ನು ಕೊಟ್ಟರೆ ನಮ್ಮ ಜೀವನ ಪೂರ್ತಿಯಾಗಿ ಬದಲಾವಣೆ ಆಗಿಬಿಡುತ್ತೆ. ಅದೇಗಾದರೆ ನಿಮ್ಮ ಜೀವಿತದಲ್ಲಿ ಯಾವ ವಿಷಯ ನೀವು ಯೇಸು ಸ್ವಾಮಿಗೆ ಪವಿತ್ರ ಆತ್ಮನಿಗೆ ಕೊಟ್ಟಿಲ್ಲ, ಆ ವಿಷಯನ ನೀವು ಪವಿತ್ರ ಆತ್ಮಕ್ಕೆ ಕೊಡಬೇಕಾಗಿದೆ. ನಾವು ಹೇಗೆ ನಮಗೆ ಗೊತ್ತಾಗುತ್ತೆ ನಾವು ಪವಿತ್ರ ಆತ್ಮದಿಂದ ತುಂಬಿಸಲ್ಪಟ್ಟಿದ್ದೀವಿ ಅಂದರೆ, ನಮ್ಮ ಎಲ್ಲ ವಿಷಯದಲ್ಲಿ ನಾವು ಬರೀ ಯೇಸು ಸ್ವಾಮಿಯನ್ನು ಮುಂದೆ ಇಟ್ಟು ಅವರು ಏನು ನಮ್ಮ ಜೀವಿತದಲ್ಲಿ ಬಯಸ್ತಿದ್ದಾರೆ ಅದನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ. ನಾವು ಯಾವಾಗ ಯೇಸು ಸ್ವಾಮಿಯನ್ನು ರಕ್ಷಣೆಯಾಗಿ ಅಂಗೀಕಾರ ಮಾಡಿದ್ದೀವಿ, ಅದೇ ಸಮಯದಲ್ಲಿ ಪರಿಶುದ್ಧ ಆತ್ಮ ನಮಗೆ ಸಿಕ್ಕಿದೆ. ಆದರೂ ಆ ಪವಿತ್ರ ಆತ್ಮದಲ್ಲಿ ನಾವು ತುಂಬಿಸಲ್ಪಟ್ಟು ಇರುವಂಥ ಜೀವನ ನಮಗೆ ಬೇಕಾಗಿದೆ. ನಾವು ಓದೋದಾದರೆ ಅದು ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಒಂದು ಆಜ್ಞೆಯಾಗಿ ನಮಗೆ ಕೊಟ್ಟಿದೆ. ದೇವರು ಅದು ಹೇಳಲ್ಲ, ನಿಮಗೆ ಬೇಕಾದರೆ ನೀವು ಪವಿತ್ರ ಆತ್ಮದಿಂದ ತುಂಬಿಸಲ್ಪಟ್ರಿ, ಇಲ್ಲಾದರೆ ನೀವು ನಿಮ್ಮ ಜೀವಿತ ಹೆಂಗಾದರೂ ಇರ್ಬೋದು ಅಂತ ದೇವರು ಹೇಳಿಲ್ಲ. ಆದರೂ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ, ಅದು ನಮಗೆ ದೇವರ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಿ ಖಂಡಿತವಾಗಿ ನೀವು ಆತ್ಮದಿಂದ ತುಂಬಿಸಲ್ಪಡಬೇಕಾಗಿದೆ. ಆ ಆತ್ಮದಿಂದ ನಾವು ತುಂಬಿಸಿ ನಮ್ಮ ಮೂಲಕವಾಗಿ ಜನರಿಗೆ ಆ ಒಂದು ಆತ್ಮದ ಫಲದಿಂದ, ಆತ್ಮದ ಕಾರ್ಯದಿಂದ ಜನರಿಗೆ ನಮ್ಮ ಜೀವಿತದಿಂದ ಗೊತ್ತಾಗಬೇಕಾಗಿದೆ. ಅದು ಹೇಗೆ ಆಗುತ್ತೆ? ಮೊಟ್ಟ ಮೊದಲಾಗಿ ನಾವು ಏನು ಮಾಡಬೇಕು, ನಮ್ಮ ಜೀವಿತನ ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ, ಪವಿತ್ರಗೊಳಿಸಬೇಕಾಗಿದೆ. ಹಂಗೆ ಮಾಡಿದರೆ ನಾವು ನಮಗಾಗಿ ಜೀವಿಸಲ್ಲ, ಬರೀ ದೇವರಿಗಾಗಿ ಜೀವಿಸ್ತಿದ್ದೀವಿ.
ಅದು ನಾವು ವ್ಯಕ್ತಿಗವಾಗಿ ಸ್ವಂತವಾಗಿ ನಾವು ಹೋಗಿ ದೇವರ ಹತ್ರ ಕೇಳಬೇಕಾಗಿದೆ. ನಾವು ಒಂದೊಂದಾಗಿ ಹೋಗಿ ಕೇಳಿದರೆ, ನಾನು ಒಬ್ಬ ಕುಟುಂಬದಲ್ಲಿ ಇದೆ ಅಂದರೆ ನಾನು ಸ್ವಂತವಾಗಿ ಹೋಗಿ ನನ್ನನ್ನು ತುಂಬಿಸುವಂಥ ದೇವರ ಹತ್ರ ಕೇಳಬೇಕಾಗಿದೆ. ಒಂದು ಕುಟುಂಬವಾಗಿ ನಾವು ಎಲ್ಲರೂ ಸೇರಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ದೇವರೇ ನಮ್ಮನ್ನು ನೀನು ಆತ್ಮದಿಂದ ತುಂಬಿಸು ಅಂತ ನಾವು ಕೇಳಬೇಕಾಗಿದೆ. ದೇವರ ಆತ್ಮ ನಮ್ಮಲ್ಲಿ ಇದೆ. ಆದರೂ ದೇವರ ಆತ್ಮವನ್ನು ನಾವು ತುಂಬಿಸಪಟ್ಟು ಅದರಿಂದ ನಾವು ನಮ್ಮ ಜೀವನನ ನಡೆಸಬೇಕಾಗಿದೆ. ಅದು ನಾವು ದೇವರ ಹತ್ರ ಕೇಳಿದರೆ ದೇವರು ಅದನ್ನು ನಮಗೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಎಫೆಸ ಬರೆದ ಪತ್ರ 6ನೇ ಅಧ್ಯಾಯ 5ನೇ ಅಧ್ಯಾಯ 18 ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ಒಬ್ಬ ಮನುಷ್ಯ ಅವನು ಏನು ಹೇಳ್ತಾನೆ, ಪ್ರಭಾವದಿಂದ ಮದ್ಯಪಾನದ ಪ್ರಭಾವದಲ್ಲಿ ಇರ್ತಾನೆ. ಮದ್ಯಪಾನದ ಪ್ರಭಾವದ ಏನು ಮಾಡುತ್ತೆ, ಆ ಒಂದು ಭೂಮಿಯ ಕಾರ್ಯದಿಂದ ಅವನು ಕೆಲಸ ಮಾಡ್ತಾನೆ. ಆದರೂ ಅವನು ಆತ್ಮದಲ್ಲಿ ತುಂಬಿಸಲ್ಪಟ್ಟರೆ ಅವನು ಸ್ವರ್ಗೀಯ ಕಾರ್ಯಕ್ಕೆ ಅವನು ಒಡಲ್ಪಟ್ಟು ಅದರಿಂದ ಅವರು ಕಾರ್ಯ ಮಾಡ್ತಾ ಇದ್ದಾನೆ. ನಾವು ಒಂದು ಸಭೆಗೆ ಹೋಗ್ತೀವಿ. ಆ ಸಭೆಯಲ್ಲಿ ಇರುವಂಥ ಎಲ್ಲರೂ ಆತ್ಮದಲ್ಲಿ ತುಂಬಿಸಲ್ಪಟ್ಟರೆ ನಾವು ನೋಡ್ತೀವಿ, ನಮ್ಮಲ್ಲಿ ಏನು ಜಗಳ ಇರಲ್ಲ, ನಮ್ಮಲ್ಲಿ ಏನು ಒಂದು ಕೆಟ್ಟ ವಿಚಾರಗಳೇ ಇರಲ್ಲ. ಆದರೂ ನಾವು ಸಭೆಗೆ ಹೋಗ್ದು ಬರೀ ಆತ್ಮದಿಂದ ತುಂಬಿಸಲ್ಪಟ್ಟಲಾರದೆ ನನಗೆ ನಮ್ಮ ಜೀವಿತನನ್ನು ನಾವು ನಡೆಸ್ತಾ ಇದ್ದರೆ ನಾವು ಆತ್ಮಿಕ ಜೀವಿತದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯೇಸು ಸ್ವಾಮಿ ಆತ್ಮದಿಂದ ತುಂಬಿಸಲ್ಪಡೋಕ್ಕೆ ನಮಗೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅದೇನೆಂದರೆ ನಾವು ಜನರನ್ನು ಕ್ಷಮಿಸಬೇಕು. ಆತ್ಮದಲ್ಲಿ ಇರುವಂಥ ಮನುಷ್ಯನು ಏನು ಮಾಡ್ತಾನೆ, ಜನರನ್ನು ಅವನು ಕ್ಷಮಿಸ್ತಾನೆ, ಜನರನ್ನು ಅವರು ಪ್ರೀತಿ ಮಾಡ್ತಾನೆ. ಅವನು ದೇವರು ಹೇಳುವಂಥ ಮಾತುಗಳನ್ನು ಅವನು ಮಾಡ್ತಾ ಇದ್ದಾನೆ. ದೇವ್ರ ವಾಕ್ಯದ ಇನ್ನೊಂದು ವಾಕ್ಯ ನಾವು ನೋಡ್ತೀವಿ, ಯಾವಾಗಲೂ ನೀವು ಪ್ರಾರ್ಥನೆ ಮಾಡ್ತಾ ಇರ್ರಿ. ಆತ್ಮದಲ್ಲಿ ತುಂಬಿಸಲ್ಪಟ್ಟು ಇರುವಂಥ ಮನುಷ್ಯ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ದೇವರ ಜೊತೆಲಿ ಸಂಭಾಷಣೆ ಮಾಡ್ತಾ ಇರ್ತಾನೆ, ದೇವರ ಜೊತೆಲಿ ದೇವರು ಮಾಡುವಂಥ ಕಾರ್ಯವನ್ನು ಅವರು ಮಾಡ್ತಾ ಇರ್ತಾನೆ. ನಾನು ತಿಳ್ಕೊಳ್ತೀನಿ, ದೇವರು ಈ ಒಂದು ವಾಕ್ಯದಿಂದ ನಿಮ್ಮ ಜೊತೆಲಿ ಮಾತಾಡಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ಒಂದು ವಾಕ್ಯದ ಪ್ರಕಾರವಾಗಿ ನಮ್ಮ ಜೊತೆಲಿ ನೀನು ಮಾತಾಡಿದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ಯಾರ್ಯಾರು ಇದನ್ನು ಕೇಳ್ತಾ ಇದ್ದಾರೆ ಅವರನ್ನು ಎಲ್ಲರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಅಷ್ಟು ಮಾತ್ರ ಇಲ್ಲ, ಅವ್ರ ಜೊತೆಲಿದ್ದು ಅವ್ರಿಗೆ ಇರುವಂಥ ಎಲ್ಲ ಸಮಸ್ಯೆಯಿಂದ ಸ್ವಾಮಿ ಅವ್ರಿಗೆ ನೀನು ಬಿಡುಗಡೆ ಕೊಡು. ಅವ್ರಿಗೆ ಆರೋಗ್ಯ ಕೊಡು ಸ್ವಾಮಿ. ಬೇಕಾಗಿರುವಂಥ ಹಣ ಕೊಡು. ಅವ್ರ ಜೊತೆಲಿದ್ದು ನೀನು ಅವರನ್ನು ನಡೆಸು. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ನೀನು ಉತ್ತರ ಕೊಟ್ಟಿದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.